Indian food makes me happy. ಅಷ್ಟು ದಿವಸ ಆದ್ಮೇಲೆ ಪನ್ನೀರ್ ತಿಂತ ಇದ್ದೀವಿ. ಟೋಫು ತಿಂದು ತಿಂದು ಬೇಜಾರಾಗಿ ಆಗ್ಬಿಟ್ಟಿತ್ತು. ಪನ್ನೀರ್ ಇಟ್ಸ್ ಡಿಫ್ರೆಂಟ್. ಲೈಕ್ ಪನ್ನೀರ್ ಆಬ್ವಿಯಸ್ಲಿ ಇಂಡಿಯನ್ ಅಲ್ಲಿ ಫುಡ್ ಅಷ್ಟು ಮರ್ಯಾದೆ ಕೊಡಲ್ಲ. ಸೊ ಗುಜರಾತಿ ರೆಸ್ಟೋರೆಂಟ್ ಬಂದಿದ್ದೀನಿ. ನಾರ್ತ್ ಇಂಡಿಯನ್ ಥಾಲಿ ಆರ್ಡರ್ ಮಾಡಿದ್ದೆ. ರೆಸ್ಟೋರೆಂಟ್ ಹೀಗಿದೆ. And this is Vijay. ಇದು ರೆಸ್ಟೋರೆಂಟ್ ಬರೀ ಇಂಡಿಯನ್ಸ್ ಇರ್ತಾರೆ ಇಲ್ಲಿ. ಏನಂದ್ರೆ ಇಲ್ಲಿ ಒಂದ್ ಜಾಗಕ್ಕೆ ಬಂದಿದ್ದೀನಿ, ಲೋನ್ಲಿ ಟ್ರೀ ಅಂತ. ಓಕೆನಾ, ಇಲ್ಲಿ ನೋಡಿ ಲೋನ್ಲಿ ಟ್ರೀ ಅಂತ. ಇಲ್ಲಂತೂ ವೆದರ್ ಅಂತೂ ಅಲ್ಟಿಮೇಟ್ ಆಗಿದೆ. ಓಕೆನಾ, ಎಲ್ಲೆಲ್ಲಿ ನೋಡಿದ್ರು ಫಾಗು. ಅಂಡ್ ಇದೇ ಎಂಟ್ರೆನ್ಸು. ಅಂಡ್ ಇದನ್ನ ಲೋನ್ಲಿ ಟ್ರೀ. ಓಕೆ, ಇದೊಂಥರ ಫೇಮಸ್ ಸ್ಪಾಟ್ ಆಗಿದೆ. ಟೂರಿಸ್ಟಿಕ್ ಇಟ್ಸ್ ಅ ಟೂರಿಸ್ಟಿಕ್ ಪ್ಲೇಸ್. ಅಂಡ್ ದ ವೆದರ್ ಇಸ್ ಲೈಕ್ ಫೋಕಸ್ ಹೋಗ್ತಾ ಇದೆ, ಅಷ್ಟು ಫಾಗು. ಸಖತ್ತಾಗಿದೆ ಜಾಗ ಅಂತೂ. ಇದೇ ಜಾಗದಲ್ಲಿ ಅದೇನೋ ಹೆವೆನ್ಸ್ ಗೇಟ್ ಅಂತ ಹೆವೆನ್ ಗೇಟ್ ಅಂತ. ಆ್ಯಂಡ್ ಇಲ್ಲಿ ಚೇರ್ಗಳು ಹಾಕಿದ್ದಾರೆ. ಇದೆಲ್ಲ ಒಂದು ಕ್ಲಿಫು, ಅದ್ರ ಮೇಲೆ ಸುಮ್ಮನೆ ಒಂಥರ ಟ್ರೀ ಹೌಸಸ್ ಥರ ಬಿಲ್ಡ್ ಮಾಡಿದ್ದಾರೆ ಅಷ್ಟೇ. ಓಕೆನಾ, ಇಲ್ಲಿ ಚೇರ್ ಹಾಕೊಂಡಿದ್ದಾರೆ. ಲೈಕ್ ಐ ಥಿಂಕ್ ಅಲ್ಲೊಂದು ಕ್ಯಾಫೆ ಇದೆ. ಯು ಕ್ಯಾನ್ ಟೇಕ್ ಸಮ್ ಕಾಫಿ ಆ್ಯಂಡ್ ಕಮ್ ಸಿಟ್ ಹಿಯರ್ ಆ್ಯಂಡ್ ಡ್ರಿಂಕ್, ಎಂಜಾಯ್ ದಿಸ್. ಲೈಕ್ ದಿಸ್ ಇಸ್ ಟ್ರೂಲಿ ಅಮೇಝಿಂಗ್. ಲೈಕ್ ಒನ್ ಆಫ್ ದ ಹಿಡನ್ ಸ್ಪಾಟ್ಸ್. ಯೂಶಲ್ ಆಗಿಲ್ಲ, ಯಾರು ಟೂರಿಸ್ಟ್ಗಳು ಬರಲ್ಲ. ಬಟ್ ದಿಸ್ ಫ್ರೆಂಡ್ ಐ ಮೆಟ್ ಇನ್ ಮೈ ಹಾಸ್ಟೆಲ್. ಅವರು ಇಲ್ಲಿಗೆ ಹೋಗ್ತಾ ಇದ್ರು, ನಾನು ಬರ್ತಾ ಇರಲಿಲ್ಲ. ಯು ಟುಕ್ ಮೀ ಹಿಯರ್. ಆ್ಯಂಡ್ ದಟ್ಸ್ ದ ಬ್ಯೂಟಿ ಆಫ್ ಸೋಲೋ ಟ್ರಾವೆಲಿಂಗ್. ನೀವು ಎಲ್ಲಿ ಏನು ಮಾಡ್ತೀರಾ ಅಂತ ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡಿದಾಗ ಇಟ್ ವಿಲ್ ಬಿ ಲೈಕ್ ದಿಸ್ ಟ್ರೂಲಿ ಅಮೇಝಿಂಗ್ ಮ್ಯಾನ್. ಇಟ್ಸ್ ವೆರಿ ಗುಡ್ ಗೈಸ್. ಇದೇನೇ ಕ್ಯಾಫೆ. ನೋಡೋಣ ಏನೇನು ಕೊಡ್ತಾರೆ. ಇದೇನೆ ಗುರು, ಎಳ್ನೀರಿದೆ ಗುರು ಇಲ್ಲಿ. ಸೂಪರ್. ನಾಯಿ ಫುಲ್ ಅಲರ್ಟ್ ಆಗ್ಬಿಡ್ತಾನೆ ನಾನು ಬರ್ತಿದ್ದಂಗೆ. ಹಾಯ್, ಯಾವ ಕಾಫಿ? Coffee, chocolate. Oh, hot chocolate. Yeah, hot chocolate. Okay. Yes. ಇದೇನಾ ಮೆನು? ಇಲ್ಲಿ ಒಂದು ಫೈರ್ ಕ್ಯಾಂಪ್ ಥರ ಹಾಕೊಂಡಿದ್ದಾರೆ, ವಾರ್ಮ್ ಆಗಿರೋಕ್ಕೆ. ಆ್ಯಂಡ್ ವಿಯೆಟ್ನಾಮ್ನಲ್ಲಿ ಅವ್ರ ಮೀಟ್ ಅವ್ರಿಗೆ ಫೇಮಸ್ಸು. ಓ, ಕಂಡೆನ್ಸ್ ಮಿಲ್ಕ್. Yeah, milk. Product milk. ಬಿಸಿನೀರನ್ನ ಈ ಥರ ಕೆಟಲ್ನಲ್ಲಿ ಇಟ್ಕೊಂಡಿದ್ದಾರೆ. ಹಾಟ್ ಚಾಕ್ಲೇಟ್ ಪೌಡರು ಮತ್ತು ಕಂಡೆನ್ಸ್ ಮಿಲ್ಕ್ ಅಷ್ಟೇ. ಹಾಟ್ ಚಾಕ್ಲೇಟ್ ರೆಡಿ. ಹಾಟ್ ಚಾಕ್ಲೇಟು 40,000 ಡಾಕು. ಆ್ಯಂಡ್ ಹಾಟ್ ಚಾಕ್ಲೇಟ್ ಇನ್ ದ ಫಾಗ್. ಸಖತ್ತಾಗಿರತ್ತೆ.
ಸೀರಿಯಸ್ ಆಗಿ ನೋಡ್ತಾ ಇದೀನಿ, ಅಲ್ಲಿ ಕುತ್ಕೊಳ್ಳೋದಾ ಇಲ್ಲ ಅಂದ್ರೆ ಇಲ್ಲಿ ನಿಂತ್ಕೊಂಡು ಕುಡಿಯೋದಾ. ಮತ್ತೆ ಆ ಕಡೆನೂ ಒಂದ್ ಸ್ವಲ್ಪ ಜಾಗ ಇದೆ, ಅಲ್ಲಿ ಕೂರೋದ. ವಿಜಯ್ ಅಂತ ಚೇರ್ಸ್ ಮಾಡ್ತಿದ್ದಾರೆ ನೋಡಿ. ಹಾಟ್ ಚಾಕ್ಲೇಟ್ ಇಸ್ ವೆರಿ ಗುಡ್ ಅಂಡ್ ಸಖತ್ತಾಗಿ. ಅಂಡ್ ಬೇಸಿಕ್ಲಿ ಗಿಡಕ್ಕೆ ನೀರ್ ಹಾಕದೇ ಬೇಡ, ಮೋಡದಲ್ಲಿ ಇರೋದ್ರಿಂದ ಅದು ಯಾವಾಗಲೂ ಒದ್ದೆನೇ ಇರುತ್ತೆ. ಈಗ ಒಂದು ಬಿಸಿಲು ಒಂದ್ ಬೇಕಷ್ಟೇ ಇನ್ನು ಮೇಲೆ ಬೆಳೆಯೋದು. ಈ ಗಿಡದಿಂದಾನೇ ಈ ಸ್ಪಾಟ್ ಫೇಮಸ್ ಆಗಿರೋದು. ಆಕ್ಚುಲ್ ಆಗಿ ವೆದರ್ ಈ ತರ ಇರೋದು, ಬಟ್ ಆ ಲೋನ್ಲಿ ಟ್ರೀ ಹತ್ರ ನೋಡ್ತಲ್ಲ ಹೇಗಿದೆ ಅಂತ. ಬಟ್ ನೋಡಿ ಇಷ್ಟು ಚೆನ್ನಾಗಿದೆ. ಅಂಡ್ ಲೋನ್ಲಿ ಟ್ರೀ ಹತ್ರ ಅಂತೂ ನೆಕ್ಸ್ಟ್ ಲೆವೆಲ್ 40 ಆಗಿತ್ತು. ಅಂಡ್ ಇಟ್ ವಾಸ್ ಟ್ರೂಲಿ ಅಮೇಝಿಂಗ್. ನೆಕ್ಸ್ಟ್ ಟೈಮ್ ಬಂದಾಗ ನೀವು ಸಾಪಾಕ್ ಬಂದ್ರೆ ಲೋನ್ಲಿ ಟ್ರೀಗೆ ಬನ್ನಿ, ಈ ತರ ಬ್ಯೂಟಿಫುಲ್ ಸೀನಿಕ್ ವ್ಯೂಸ್ ಸಿಗತ್ತೆ. ಅಂಡ್ ನೀವು ಲೋನ್ಲಿ ಟ್ರೀನ ಜಾಸ್ತಿ ಜನ ಅಂತ ಇರಲ್ಲ, ನೀವು ಹೋಗ್ಬೋದು. ಒಂಥರ ಪ್ರೈವೇಟ್ ಟೂರಿಸ್ಟ್ ಪ್ಲೇಸ್ ತರ ಇರುತ್ತೆ ನಿಮ್ಗೆ.